ನಿಮ್ಗೆ ಗೊತ್ತಾ, ಬೇಸಿಗೆ ಸೀಸನ್ನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡುವ ಅತ್ಯಂತ ರುಚಿಯಾದ ಸಿಹಿ ಅಂದ್ರೆ ಇದೆ ಮಾವಿನ ಹಣ್ಣು ತೆಂಗಿನಕಾಯಿ ಲಾಡು. ಹಣ್ಣಾದ ಮಾವಿನ ಹಣ್ಣಿನ ಸಿಹಿ ರುಚಿ, ತೆಂಗಿನಕಾಯ ಸುವಾಸನೆ ಮತ್ತು ಏಲಕ್ಕಿಯ ಫ್ಲೇವರ್ ಸೇರಿ ಈ ಲಾಡು ತುಂಬಾ ಸ್ಪೆಷಲ್ ಆಗಿರುತ್ತದೆ. ಮೊದಲು ಚೆನ್ನಾಗಿ ಹಣ್ಣಾದ ಮಾವಿನ ಹಣ್ಣಿನ ತೊಲೆ ತೆಗೆದು ಪಲ್ಪ್ ಮಾಡ್ಕೊಳ್ಳಿ. ಮಾವಿನ ಹಣ್ಣಿನ ಫ್ರೆಶ್ ಅರೋಮಾ ಈ ಸ್ವೀಟ್ಗೆ ನ್ಯಾಚುರಲ್ ಫ್ಲೇವರ್ ಕೊಡುತ್ತದೆ. ಈಗ ಒಂದು ಪ್ಯಾನ್ನಲ್ಲಿ ತುರಿದ ತೆಂಗಿನಕಾಯಿ ಹಾಕಿ ಸ್ವಲ್ಪ ಬೆಚ್ಚಗಾಗುವಷ್ಟು ಮಾತ್ರ ಕಲಸಿ. ನಂತರ ಅದಕ್ಕೆ ಮಾವಿನ ಹಣ್ಣಿನ ಪಲ್ಪ್ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಮಿಶ್ರಣ ನಿಧಾನವಾಗಿ ಥಿಕ್ ಆಗಲು ಶುರುವಾಗುತ್ತದೆ. ಈಗ ಬೆಲ್ಲ ಸೇರಿಸಿ ನಿರಂತರವಾಗಿ ಕಲಿಸ್ತಾ ಇರಬೇಕು. ಬೆಲ್ಲ ಕರಗಿದಂತೆ ಮಿಕ್ಸ್ಚರ್ಗೆ ಸುಂದರವಾದ ಗೋಲ್ಡನ್ ಕಲರ್ ಬರುತ್ತದೆ. ಈ ಸ್ಟೇಜ್ನಲ್ಲಿ ಕಿಚನ್ ತುಂಬ ಮಾವಿನ ಹಣ್ಣು ಮತ್ತು ತೆಂಗಿನಕಾಯ ಸುವಾಸನೆ ಹರಡುತ್ತದೆ. ಈಗ ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ಕೈಗೆ ಹಿಡಿಯುವಷ್ಟು ಥಿಕ್ ಆದಮೇಲೆ ಸ್ಟವ್ ಆಫ್ ಮಾಡಿ. ಸ್ವಲ್ಪ ತಣ್ಣಗಾದ ನಂತರ ಕೈಗೆ ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳಿ. ಪ್ರತಿ ಲಡ್ಡು ಕೂಡ ಸಾಫ್ಟ್, ರಿಚ್ ಮತ್ತು ಹೋಮ್ ಮೇಡ್ ಫೀಲ್ ಕೊಡುತ್ತದೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಈ ಲಡ್ಡು ಫ್ರಿಡ್ಜ್ನಲ್ಲಿ ಇಟ್ಟರೆ ಕೆಲವು ದಿನಗಳವರೆಗೆ ಚೆನ್ನಾಗಿರುತ್ತದೆ. ಬೇಸಿಗೆ ಸಂಜೆ ಮಕ್ಕಳ ಸ್ನ್ಯಾಕ್ ಬಾಕ್ಸ್ ಅಥವಾ ಸ್ಪೆಷಲ್ ಸ್ವೀಟ್ ಕ್ರೇವಿಂಗ್ಗೆ ಇದು ಪರ್ಫೆಕ್ಟ್ ರೆಸಿಪಿ. ಒಮ್ಮೆ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುವ ಮಾವಿನ ಹಣ್ಣು ತೆಂಗಿನಕಾಯಿ ಲಾಡು ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ? ಫಾಲೋ ಸಿಹಿ ಕಿಚನ್ ಫಾರ್ ಮೋರ್.